ಕೋಲಾರ ನಗರದ ಡೂಮ್ಲೈಟ್ ವೃತ್ತದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಡಿಎಂಆರ್ ಫೌಂಡೇಶನ್ ಸಹಕಾರದಿಂದ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಖ್ಯಾತ ಚಲನಚಿತ್ರಗಳ ಹಿನ್ನೆಲೆ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ಗುರುಕಿರಣ್ ಮ್ಯೂಸಿಕಲ್ ನೈಟ್ ಜನತೆಯ ಮನಸೆಳೆಯಿತು. ವಿವಿಧ ಜನಪ್ರಿಯ ಕನ್ನಡದ ವಿವಿಧ ಹಾಡುಗಳನ್ನು ಅನೇಕರು ಹಾಡಿದ್ರು. ಕನ್ನಡ ಚಲನಚಿತ್ರ ಗೀತೆಗಳನ್ನು ಹಾಡಿದ ಗಾಯಕರ ಸ್ವರ ಮಾಧುರ್ಯಕ್ಕೆ ಕೋಲಾರ ಜನತೆ ಫುಲ್ ಫಿದಾ ಆದರು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಿಗೆ ಕೋಲಾರದ ಜನತೆ ಕುಣಿದು ಕುಪ್ಪಳಿಸಿದ್ರು. ಅಪ್ಪು ಅವರ ಬೊಂಬೆ ಹೇಳುತ್ತೈತೆ ಹಾಡಿಗೆ ಸಾವಿರಾರು ಜನ ಮೊಬೈಲ್ ಲೈಟ್ ಹಾಕಿ ಅಪ್ಪುಗೆ ದೀಪ ನಮನ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿದ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ಅಧ್ಯಕ್ಷ ಕೆಆರ್ ತ್ಯಾಗರಾಜ್ ಸಂಘದ ಇತಿಹಾಸ ಹಾಗೂ ಸಂಘ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿದರು. 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಇದರ ಭಾಗವಾಗಿ ಮೊದಲನೇ ಕಾರ್ಯಕ್ರಮ ಇದಾಗಿತ್ತು. ಮುಂದಿನ ದಿನಗಳಲ್ಲಿ ಅನೇಕ ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಡಿಎಂಆರ್ ಫೌಂಡೇಶನ್ ಸಂಸ್ಥಾಪಕ ಡಿಸಿಪಿ ದೇವರಾಜ್ ಹಾಗೂ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಕೋಲಾರ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭ ಕೋರಿದರು. ಅಲ್ಲದೆ ಇಂತಹ ಕಾರ್ಯಕ್ರಮಗಳು ನಗರದಲ್ಲಿ ಹೆಚ್ಚು ಹೆಚ್ಚು ನಡೆಯಲಿ ಅಂತ ಆಶಿಸಿದರು. ಬಾಲಾಜಿ ಅಜಯ್ ಬಾಬು ನಾನು ನೋಡ್ತಾ ಇದ್ದೆ ಈ ಫೋಟೋ ತಗೋಯಿಲಿ. ಈಗ ಸ್ವಲ್ಪ ನಮ್ಮೆಲ್ಲ ಕನ್ನಡದ ಕನ್ನಡಿಗರು ಕಾಣ್ತಿದ್ದಾರೆ. ಗೋಪಾಲಣ್ಣ ಶ್ರೀತರಿಗೆ ಗೌರವ ಸಿಂಚಂದ್ರ ಗೋಪಾಲ್ ಸರ್ ಅವರು ಸಿಂಚಂದ್ರ ಗೋಪಾಲ್ ಗೌಡ ಸರ್ ಅವರು ಅಪ್ಸರ್ ಭಾ